ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್. ನಾವಿವತ್ತು ತುಂಬ ಸಿಂಪಲ್ಲಾಗಿರುವಂಥ ಒಂದು ಸ್ಯಾರಿ ಕ್ರೋಶಾ ಕುಚ್ಚು ಡಿಸೈನ್ನ ನೋಡೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ನಾನು 6 ದಾರ ರೆಡಿ ಮಾಡ್ಕೊಂಡಿದ್ದೀನಿ. 10 ನಂಬರ್ ಕ್ರೋಶಾ ನೀಡಲ್ ಅಥವಾ 11 ಆದರೂ ನಡೆಯುತ್ತೆ ನೋಡಿ. ಈ ಥರ ರಿಂಗ್ ಬೀಡ್ಸ್ ಮತ್ತು ಮೀಡಿಯಮ್ ರೌಂಡ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ. ಇವಾಗ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ಯಾರಿ ಎಂಡಿಗೆ ಬಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು 5 ಚೈನ್ಸ್ ಹಾಕ್ಕೊಳ್ಳಿ. 1 2 3 4 5 ಚೈನ್ಸ್ ಹಾಕ್ಕೊಳ್ಳಿ. 5 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಕ್ಕೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ. ತುಂಬ ಟೈಟಾಗಿ ಲಾಕ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಸ್ಯಾರಿ ಎಲ್ಲ ಸುಕ್ಕಾಗಿಬಿಡುತ್ತೆ. ಲೂಸಾಗಿ ಮಾಡ್ಕೊಳ್ಳಿ ನೋಡಿ. ಈ ಥರ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನಾವಾಗೆ ತೋರಿಸ್ನಲ್ಲ, ಒಂದು ರಿಂಗ್ ಬೀಡು, ರೌಂಡ್ ಬೀಡ್ ಒಳಗಡೆ ಹಾಕ್ಕೊಳ್ಳಿ. ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ಹಾಕ್ಕೊಂಡು ದಾರ ಸ್ವಲ್ಪ ಮೇಲೆಗೆ ಎಳೆದು ಬಿಟ್ಬಿಟ್ಟು ನೋಡಿ. ಈ ಥರ 2 ಹಾಕ್ಕೊಂಡು ದಾರ ಮೇಲೆಗೆ ಎಳೆದಿರೋ ಅದಕ್ಕೆ ಇನ್ಸರ್ಟ್ ಮಾಡಿ ನೋಡಿ. ಈ ಥರ ದಾರ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡಿ, ಬೀಡಿಗೆ ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಸ್ಯಾರಿಗೆ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು, ತುಂಬ ಟೈಟಾಗಿ ಎಳಿಬೇಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಾಯಿಂಟ್ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ. ಈ ಥರ ಸ್ಯಾರಿಗೆ ಲಾಕ್ ಮಾಡಿದ್ದಾಯಿತು. ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು 5 ಚೈನ್ಸ್ ಹಾಕ್ಕೊಳ್ಳಿ. 2 3 4 5 ಚೈನ್ಸ್ ಹಾಕ್ಕೊಂಡು ಮತ್ತು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ತುಂಬ ಟೈಟಾಗಿ ಮಾಡ್ಕೋಬೇಡಿ ಫ್ರೆಂಡ್ಸ್. ತುಂಬ ಟೈಟಾಗಿ ಮಾಡಿಕೊಂಡ್ರೆ ಸ್ಯಾರಿ ಎಲ್ಲ ಸುಕ್ಕಾಗಿಬಿಡುತ್ತೆ. ದಾರ ಮೇಲೆ ಎಳೆದ್ಬಿಟ್ಟು ಮತ್ತು ಇವಾಗ ಒಂದು ರಿಂಗ್ ಬೀಡು, ಒಂದು ರೌಂಡ್ ಬೀಡು ನೋಡಿ. ಈ ಥರ ಇನ್ಸರ್ಟ್ ಮಾಡಿಕೊಂಡು ಕ್ರೋಶಾಗೆ ದಾರಾಗಿ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ಗೊಂದು ಲಾಕ್ ಮಾಡಿ ಫ್ರೆಂಡ್ಸ್. ಬೀಡ್ ಲಾಕ್ ಮಾಡಿ ಮತ್ತು ಸ್ಯಾರಿಗೆ ಲಾಕ್ ಮಾಡಿ. 5 ಚೈನ್ಸು, ಒಂದು ರಿಂಗ್ ಬೀಡು, ರೌಂಡ್ ಬೀಡು, ಬೀಡ್ ಲಾಕು ಮತ್ತು ಸ್ಯಾರಿಗೆ ಲಾಕು. ಈ ಥರ 5 ಚೈನ್ಸ್ ಹಾಕ್ಕೊಳ್ಳಿ. ಸ್ಯಾರಿಗೆ ಲಾಕ್ ಆಗಿದೆ. 5 ಚೈನ್ಸ್ ಹಾಕ್ಕೊಂಡು ಮತ್ತು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಿ ಫ್ರೆಂಡ್ಸ್. ಸ್ಯಾರಿಗೆ ನೀಟಾಗಿ ಟೈಟಾಗಿ ಎಳಿಬೇಡಿ, ಪದೇ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ನಾನು ಸ್ಯಾರಿ ಫುಲ್ ಆಗಿಬಿಟ್ಟು ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿರುತ್ತೆ ನೋಡಿ. ನಾನು ಸ್ಯಾರಿ ಫುಲ್ ಹಾಕಿದ್ದೀನಿ ನೋಡಿ. ಈ ಥರ ಬರುತ್ತೆ ನೋಡಿ. ತುಂಬ ಗ್ರ್ಯಾಂಡಾಗಿ, ಸಿಂಪಲ್ಲು ಅಥವಾ ಗ್ರ್ಯಾಂಡಾಗಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಯಾವುದೇ ಥರ ಸೀರೆಗಾದರೂ ಹಾಕ್ಕೋಬೋದು ನೀವು ನೋಡಿ. ಈ ಥರ ಇದೆ ಡಿಸೈನು, ತುಂಬ ಸಿಂಪಲ್ಲಾಗೈತೆ. ಬಿಗಿನರ್ಸ್ ಕೂಡ ಆರಾಮಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್ ನೋಡಿ. ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. 6 ದಾರ ರೆಡಿ ಮಾಡ್ಕೊಂಡಿದ್ದೀನಿ, ಸೇಮ್ ಕಲರು ನೋಡಿ. ಸೇಮ್ ಕಲರ್ ಹಾಕ್ಕೊಂಡು ನಾವು ಫಸ್ಟಲ್ಲಿ ಎಲ್ಲಿಗೆ ಲಾಕ್ ಮಾಡಿರ್ತೀವೋ ಸ್ಯಾರಿಗೆ, ಅದಕ್ಕೆ ಅದರೊಳಗಡೆ ಲಾಕ್ ಮಾಡ್ಕೊಳ್ಳಿ ನೋಡಿ. ಫಸ್ಟಲ್ಲಿ ಎಲ್ಲಿ ಲಾಕ್ ಮಾಡಿದ್ದೋ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು 5 ಚೈನ್ಸ್ ಹಾಕ್ಕೊಳ್ಳಿ ನೋಡಿ. 5 ಚೈನ್ಸ್ ಹಾಕ್ಕೊಂಡು ಮತ್ತು 5 ಚೈನ್ಸ್ ಆದಮೇಲೆ ಲಾಕ್ ಮಾಡಿದ್ವಲ್ಲ, ಸೇಮ್ ಅದೇ ಪಾಯಿಂಟ್ಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಎಳ್ಕೊಂಡು ಮಾಡ್ಕೋಬೇಡಿ ನೋಡಿ. ಈ ಥರ ಸೇಮ್ ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಸಿಂಗಲ್ ಕ್ರೋಶಾ ಸ್ಟಾರ್ಟ್ ಮಾಡಿ. ಬೀಡ್ಗೆ ರೌಂಡ್ ಬೀಡ್ ಒಳಗಡೆ ತೊಗೋಬೇಕು ನೋಡಿ. ಸಿಂಗಲ್ ಕ್ರೋಶಾ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಸಿಂಗಲ್ ಕ್ರೋಶಾ ಅಂದರೆ ಕ್ರೋಶಾ ಮೇಲೆ ಒಂದು ಸರಿ ದಾರ ತಗೊಂಡು, ಬೀಡ್ ಒಳಗಡೆ ಒಂದು ಸರಿ ದಾರ ತಗೊಂಡು 2 ದಾರ ಒಂದು ಮಾಡಿ, 2 ದಾರ ಒಂದು ಮಾಡಿ, ಮತ್ತು ಕ್ರೋಶಾ ಮೇಲೆ ಒಂದು ಸರಿ, ಬೀಡ್ ಒಳಗಡೆ ಒಂದು ಸರಿ 2 ದಾರ ಒಂದು, 2 ದಾರ ಒಂದು ನೋಡಿ. ಈ ಥರ ಫ್ರೆಂಡ್ಸ್ 3 ಕಂಬ ಆಯಿತು. 3ನೇದು 1 2 ಕ್ರೋಶಾ ಮೇಲೆ ಒಂದು ಸರಿ ದಾರ, ಬೀಡ್ ಒಳಗಡೆ ಒಂದು ಸರಿ ದಾರ, 2 ದಾರದಲ್ಲೊಂದು ಮಾಡಿ ಮತ್ತು 2 ದಾರದಲ್ಲೊಂದು ಮಾಡಿ ನೋಡಿ. ಈ ಥರ 7 ಕಂಬ ಹಾಕ್ಕೊಳ್ಳಿ. 7 ಕಂಬ ಆದಮೇಲೆ ಒಂದು ಚಿಕ್ಕ ಸೈಜ್ ಬೀಡೊಂದನ್ನು ಆ್ಯಡ್ ಮಾಡಿ
ಚಿಕ್ಕ ಸೈಜು, ತುಂಬ ಸ್ಮಾಲ್ ಸೈಜ್ ಮಾಡ್ಕೊಳ್ಳಿ. ಸೆವೆನ್ ಹಾಕ್ಕೊಳ್ಳಿ. 7 ಹಾಕಿದ್ರೆ ಕರೆಕ್ಟಾಗಿ ಸರಿ ಆಗುತ್ತೆ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಕಂಬ ಆ್ಯಡ್ ಮಾಡ್ಕೋಬೋದು. ಅಂದರೆ ಡಿಸೈನ್ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ನೋಡಿ. 7 ಆದಮೇಲೆ ಈ ಥರ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡಿ. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಬೀಡ್ ಒಳಗಡೆ ಒಂದು ಸರಿ ದಾರ ತಗೊಂಡು 2 ದಾರ ಒಂದು 2 ದಾರ ಒಂದು ಬೀಡ ಆದಮೇಲೆ 7 ಕಂಬಸನ್ನು ಹಾಕ್ಕೋಬೇಕು ನೋಡಿ. ಈ ಥರ ಇದು 2 ಕಂಬ ಆಯಿತು. ಮತ್ತು ಕ್ರೋಶ ಮೇಲೆ ಒಂದು ಸರಿ ಬೀಡ್ ಒಳಗಡೆ ಒಂದು ಸರಿ ದಾರ ಎಳ್ಕೋಬೇಕು ಫ್ರೆಂಡ್ಸ್ ನೋಡಿ. 2 ದಾರ ಒಂದು 2 ದಾರ ಒಂದು ಮತ್ತು ಸೇಮ್ ಕ್ರೋಶ ಮೇಲೆ ಒಂದು ಸರಿ ಬೀಡ್ ಒಳಗಡೆ ಒಂದು ಸರಿ 2 ದಾರ ಒಂದು 2 ದಾರ, ಈ ಥರ ಸಿಂಗಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ 7 ಕಂಬಸು, ಸೆಂಟರ್ ಮಿಡಲ್ ಪಾಯಿಂಟ್ಗೆ ಒಂದು ಸ್ಮಾಲ್ ಸೈಜ್ ಬೀಡು ಮತ್ತು 7 ಕಂಬಸು ನೋಡಿ. ಈ ಥರ 7 ಹಾಕ್ಕೋಬೇಕು ನೋಡಿ. ನಾವು ಇವಾಗ ಈ ಥರ ಬರುತ್ತೆ ಡಿಸೈನು ನೋಡಿ ಫ್ರೆಂಡ್ಸ್. ನಾನು ಈ ಕಡೆ ಇನ್ನೊಂದು ಕಂಬ ಶಾರ್ಟೇಜ್ ಇದೆ, ಇನ್ನೊಂದು ಹಾಕ್ಕೊತಾ ಇದ್ದೀನಿ. ನಾನು 6 ಹಾಕಿದ್ದೀನಿ, ಇವಾಗ ಇನ್ನೊಂದು ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ 7 ಕಂಬಸ್ ಹಾಕೋಬೇಕು. ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್. ಬೇಸಿಕ್ ಕಲ್ತ್ಕೊಂಡ್ರೆ ಸಾಕು, ಆರಾಮಾಗಿ ಇದನ್ನು ಹಾಕ್ಕೋಬೋದು ನೋಡಿ. ಈ ಥರ ಬರುತ್ತೆ ಡಿಸೈನು. ಸೇಮ್ ನಾವು ಬೀಡ್ ಎಲ್ಲಿ ಲಾಕ್ ಮಾಡಿದ್ದೀವೋ ಸೇಮ್ ಅದೇ ಲಾಕ್ ಒಳಗಡೆ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಅದೇ ಲಾಕ್ ಒಳಗಡೆ ಲಾಕ್ ಮಾಡಿಕೊಂಡು ನೋಡಿ 5 ಚೈನ್ಸು 7 ಕಂಬಸ್ ಹಾಕ್ಕೋಬೇಕು ಬೀಡ್ಸ್ಗೆ ನೋಡಿ. ಮತ್ತು 5 ಚೈನ್ಸ್ ಹಾಕ್ಕೋಬೇಕು. 1 2 3 4 5 ನೋಡಿ. 5 ಚೈನ್ಸ್ ಆಯಿತು. 5 ಚೈನ್ಸ್ ಆದಮೇಲೆ ಮತ್ತೆ ಸೇಮ್ ನಾವು ಫಸ್ಟಲ್ಲಿ ಲಾಕ್ ಮಾಡಿದ್ದೆವು 5 ಚೈನ್ಸ್ ಆದಮೇಲೆ ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತು ಆ್ಯಸ್ ಯೂಸ್ವಲಾಗಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. 7 ಕಂಬಸ್ ಹಾಕ್ಕೋಬೇಕು, ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಫ್ರೆಂಡ್ಸ್. ತುಂಬ ಈಸಿಯಾಗಿದೆ. ನೀವು ಬೇಸಿಕ್ ಕಲ್ತ್ಕೊಂಡಿದ್ರೆ ಸಾಕು, ಆರಾಮಾಗಿ ಡಿಸೈನನ್ನು ಹಾಕ್ಕೋಬೋದು ನೀವು ನೋಡಿ. ಈ ಥರ ಬರುತ್ತೆ. ಸ್ಯಾರಿ ಫುಲ್ಲೆಲ್ಲ ಹಾಕ್ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಎಷ್ಟೊಂದು ಸಿಂಪಲ್ ಅಥವಾ ಗ್ರ್ಯಾಂಡಾಗಿ ನೀವು ಆ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೌಂಡ್ ಬೀಡ್ಸು ಮತ್ತು ಸೆಂಟ್ರಲ್ಲಿ ಹಾಕಿದ್ದೀವಲ್ಲ ಬೀಡ್ಸು, ರೌಂಡ್ ಬೀಡ್ಸು, ಅದು ಹೈಲೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ. ತುಂಬ ಚೆನ್ನಾಗಿದೆ, ಎಷ್ಟು ಸಿಂಪಲ್ಲಾಗಿದೆ ನೋಡಿ ಫ್ರೆಂಡ್ಸ್. ಇನ್ನೇನು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲೇಬೇಕು ಫ್ರೆಂಡ್ಸ್ ನೋಡಿ. ಎಷ್ಟು ಚೆನ್ನಾಗಿದೆ ಡಿಸೈನ್. ಸೆಂಟ್ರಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಾಣಿಸುತ್ತೆ ಕುಚ್ಚು ಕಟ್ಟಿದ್ರೆ. ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನೋಡಿ. ತುಂಬ ಈಸಿಯಾಗಿದೆ. ನಿಮ್ಗೆ ಇನ್ನೂ ಯಾವ್ದಾದ್ರು ಡಿಸೈನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡಿ. ಈ ಥರ ಕಾಣಿಸುತ್ತೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್.